ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಫುಡ್ ಕಲ್ಚರ್ಗೆ ಸ್ವಾಗತ. ಇವತ್ತು ನಾವು ಕೊಬ್ಬರಿ ಲಾಡು ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ಹಾಗೆ ಅಂಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮಾಡುವಾಗ ಮಾಡ್ತಾ ನಾನು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿ ಡ್ರೈ ಫ್ರೂಟ್ಸನ್ನು ಹುರ್ಕೊತಾ ಇದ್ದೀನಿ. ಇಲ್ಲಿ ನಾನು ವಾಲ್ನಟ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ, ಬಾದಾಮಿ ಮತ್ತು ಕ್ಯಾಶೋ ನಟ್ಸ್ ಅಂದರೆ ಗೋಡಂಬಿ, ಹಾಗೆ ಕರಿ ದ್ರಾಕ್ಷಿ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ದ್ರಾಕ್ಷಿನಾದರೂ ಯೂಸ್ ಮಾಡ್ಕೊಳ್ಬೋದು. ನಾನು 4 ಸೇರಿಸಿ ಒಂದೇ ಸಲ ಹುರಿತಾ ಇದ್ದೀನಿ. ಎಲ್ಲನೂ 1 ಕಪ್ಪು ಯೂಸ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಈ ಥರ ನೀಟಾಗಿ ಹುರ್ಕೊಳ್ಬೇಕು. ಲೋ ಫ್ಲೇಮ್ ಇರಲಿ, ತೀರಾ ಹೊಚ್ಚೋದು ಬೇಡ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ಇದನ್ನು ಒಂದು ಪಾತ್ರೆಗೆ ತೆಕ್ಕೊಂಬಿಡೋಣ. ನಂತರ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಆಳ್ವಿ ಅಂತ ಬರುತ್ತೆ, ಅಥವಾ ಹಲೀಮ್ ಸೀಡ್ಸ್ ಅಂತ ಕರೀತಾರೆ, ಇದನ್ನು ಹುರ್ಕೊಳ್ಬೇಕು. ನಾನು ಇದನ್ನು ಒಂದು ಅರ್ಧ ಕಪ್ಪನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಪಾತ್ರೆಗೆ ತೆಕ್ಕೊಂಡು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕಿ ಇವಾಗ ಅಂಟು, ಅಡುಗೆಗೆ ಬಳಸುವಂಥ ಅಂಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಒಂದು ಅರ್ಧ ಕಪ್ನಷ್ಟು ಹುರ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಅಂಟೆ ಪೂರ್ತಿಯಾಗಿ 1 ಕಪ್ ಆಗುತ್ತೆ, ಅಷ್ಟೊಂದು ಅರಳುತ್ತೆ ಇದು. ಸೊ ನಾವು ಅರ್ಧ ಕಪ್ ಅಂಟು ಮಾತ್ರನ ಯೂಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 1 kg ಕೊಬ್ಬರಿದು ಲಾಡು ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಅರ್ಧ ಕಪ್ಪಷ್ಟು ಅಂಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮಿಕ್ಕಿ ಡ್ರೈ ಫ್ರೂಟ್ಸ್ ಎಲ್ಲ 1 ಕಪ್ಪನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಪಾತ್ರೆಗೆ ತೆಕ್ಕೊಂಡು ನಂತರ 1 ಕಪ್ಪಷ್ಟು ಖರ್ಜೂರನ ಬೀಜ ತೆಗೆದುಬಿಟ್ಟು ಈ ಥರ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಖರ್ಜೂರನ ಹುರಿಯೋ ನೆಸಸರಿ ಇಲ್ಲ, ಬಟ್ ನಾನಿಲ್ಲಿ ಹುರ್ಕೊತಾ ಇದ್ದೀನಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದಾದ ನಂತರ ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು 1 kg ಬೆಲ್ಲನ ಹಾಕಿ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಕಾಯಕ್ಕಿಡೋಣ. ಪೂರ್ತಿ ಬೆಲ್ಲ ಕರಗೋವರೆಗೂ ಬಿಡೋಣ. ಬೆಲ್ಲ ಇದು ಶುದ್ಧವಾಗೇ ಇದೆ, ಕಡ್ಡಿ ಕಸರು ಏನೂ ಇಲ್ಲ. ನಾನು ಉಂಡೆ ಬೆಲ್ಲ ತೊಗೊಂಡಿರೋದ್ರಿಂದ ಇದನ್ನು ಸೋಸ್ಕೊಳ್ಳೋ ಜರೂರತ್ತು ಏನೂ ಇಲ್ಲ. ಇವಾಗ ಇದು ಪೂರ್ತಿಯಾಗಿ ಕರಗಿದೆ, ಆದರೆ ಒಂದು ಕನ್ಸಿಸ್ಟೆನ್ಸಿ ಅಂತ ಬರಬೇಕು. ಇವಾಗ ಚೆಕ್ ಮಾಡೋಕ್ಕೆ 1 ಲೋಟದಲ್ಲಿ ನೀರು ಹಾಕಿ ಇದನ್ನು ಬೆಲ್ಲ ಈ ರೀತಿಯಾಗಿ ಬರಬೇಕು, ಅಂದರೆ ಆಣ ಬಂದಿದೆ ಅಂತ ಅರ್ಥ. ಈ ಆಣ ಬಂದ ಮೇಲೆ 1 kg ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ನೀವು ತುರಿದಾದರೂ ಇಟ್ಕೋಬೋದು, ಮಿಕ್ಸಿ ಆದರೂ ಮಾಡ್ಬೋದು. ನಾನು ತುರಿದು ಮಿಕ್ಸಿಯಲ್ಲಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಹುರಿದಿಟ್ಟಿರೋ ಡ್ರೈ ಫ್ರೂಟ್ಸು ಮತ್ತು ಹಲೀಮ್ ಸೀಡ್ಸು ಹಾಕ್ಕೊಂಡಿದ್ದೀನಿ, ಮತ್ತು ಹುರಿದಿರೋ ಅಂಟು ಹಾಗೆ ಖರ್ಜೂರನೂ ಕೂಡ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ಏಲಕ್ಕಿ ಪುಡಿ, ಲವಂಗದ ಪುಡಿ ಮತ್ತು 1 ಜಾಕಾಯಿ ಪುಡಿ ಅದನ್ನು ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಹಾಕಿದ್ದೀನಿ. ಇವಾಗೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ. ಹತ್ತಿರದಲ್ಲಿರೋ ಬೆಲ್ ಬಟನ್ ಒತ್ತೋದ್ರಿಂದ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತೋರಿಸ್ತಾ ಹೋಗುತ್ತೆ. ಹಾಗೆ ಇನ್ನೂ ಕೆಲವೊಂದಿಷ್ಟು ಲಾಡು ಐಟಮ್ಸ್ನ ನಾನು ಹಾಕಿದ್ದೀನಿ ಯೂಟ್ಯೂಬ್ಗೆ, ನಿಮಗೆ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಇವಾಗ ಸಂಕ್ರಾಂತಿ ಆಗಿರೋದ್ರಿಂದ ಸಂಕ್ರಾಂತಿಗೆ ಎಣ್ಣೆ ಐಟಮ್ ತಿನ್ನಬೇಕು, ಯಾಕಂದರೆ ಚಳಿಗಾಲದಲ್ಲಿ ಎಣ್ಣೆ ಐಟಮ್ ತಿನ್ನೋದ್ರಿಂದ ನಮ್ಮ ದೇಹದ ತೇವಾಂಶವನ್ನು ಕಾಪಾಡ್ಕೋಬಹುದು. ಹಾಗಾಗಿ ನಾನು ಇವಾಗ ಸಂಕ್ರಾಂತಿಗೆ ನಾನು ಎಳ್ಳುಂಡೆ ಮಾಡೋ ಬದಲು ಇದನ್ನು ಮಾಡಿದ್ದೀನಿ. ಎಳ್ಳುಂಡೆನೂ ನೀವು ಮಾಡ್ಕೋಬೋದು. ನಾನು ಆಲ್ರೆಡಿ ಎಳ್ಳುಂಡೆ ಮಾಡಿರೋದನ್ನು ವಿಡಿಯೋ ಹಾಕಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಡಿಸ್ಕ್ರಿಪ್ಷನಲ್ಲಿ ಎಲ್ಲನೂ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಉಂಡೆ ನೀಟಾಗಿ ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಜಾಸ್ತಿ ಪ್ರೆಸ್ ಮಾಡೋ ಅವಶ್ಯಕತೆಯೇ ಇಲ್ಲ, ಅದು ಚೆನ್ನಾಗಿ ಅಂಟ್ಕೊತಾ ಇದೆ. ನೀವು ಒಂದ್ಸಲಿ ಮಾಡಿ ನೋಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಕರ್ನಾಟಕ ಫುಡ್ ಕಲ್ಚರ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.